Yes, okay. Good afternoon, dear students. In previous class, we have already discussed about what you mean by chemistry, branches of chemistry, scope of chemistry, and matter, classification of matter based on physical characteristics and chemical characteristics is over. So today, I'm going to deal about atomic mass and molecular mass. Very, very important for exam purpose. Remember what you mean by atomic mass and what you mean by molecular mass. How to calculate atomic mass and how to calculate molecular mass by using different examples. Yes. So first one, what do you mean by atomic mass? Atomic mass ಅಂದ್ರೇನು? Dear students, you know ಅಟಾಮಿಕ್ ಮಾಸ್ ಅನ್ನ ನೀವು ಕನ್ನಡದಲ್ಲಿ ಏನಂತ ಕರೀತೀರಿ ಅಂತಂದ್ರೆ ಪರಮಾಣು ದ್ರವ್ಯರಾಶಿ ಅಂತ ಕರೀತೀರಿ. ಪರಮಾಣು ದ್ರವ್ಯರಾಶಿ, ಪರಮಾಣು ದ್ರವ್ಯರಾಶಿ ಅಂತ. ಈ ಪರಮಾಣು ದ್ರವ್ಯರಾಶಿಯನ್ನ ನಾವು ಇಂಗ್ಲಿಷ್ ನಲ್ಲಿ ಅಟಾಮಿಕ್ ಮಾಸ್ ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಫಸ್ಟ್ ಇದ್ರದ ಡೆಫಿನಿಷನ್ ನೋಡ್ಬಿಡಮ್ಮ, ಏನಿದೆ ಅಟಾಮಿಕ್ ಮಾಸ್ ಅಂತ. Atomic mass means, ಇದರ ಡೆಫಿನಿಷನ್ ಹೇಗೆ ಬರೀಬಹುದು ನಾವು? The atomic mass can be defined as the mass exactly equal to 1/12 the atomic mass of 1/12 of mass of one atom of carbon 12th isotope, carbon 12 isotope is called atomic mass. Remember, dear students, definition of atomic mass means the atomic mass can be defined as the mass exactly equal to 1/12 the mass of one atom of carbon 12 isotope. ಈಗ ಅಂದ್ರೆ ಏನಂದ್ರೆ, ಫಸ್ಟ್ ಐಸೋಟೋಪ್ ಅಂದ್ರೆ ಏನಂತ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಿದೆ, ಐಸೋಟೋಪ್ ಅನ್ನ ನಾವು ಕನ್ನಡದಲ್ಲಿ ಸಮಸ್ಥಾನಿಗಳು ಅಂತ ಕರಿತೀವಿ. ಸಮಸ್ಥಾನಿಗಳು. ನೀವು ಕನ್ನಡದಲ್ಲಿ ಇದನ್ನ ಸಮಸ್ಥಾನಿಗಳು ಅಂತ ಕರಿತೀವಿ. ಐಸೋಟೋಪ್ ಮೀನ್ಸ್ 2 or more atoms ಅಥವಾ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ಮಾಸ್. ದೋಸ್ ಆರ್ ಕಾಲ್ಡ್ ಐಸೋಟೋಪ್ಸ್. ಎಸ್. ಹಾಗೆ ಇಲ್ಲಿ ಅಟಾಮಿಕ್ ಮಾಸ್ ಅಂದ್ರೆ ನೀವು ಕನ್ನಡದಲ್ಲಿ ಏನು ಪರಮಾಣು ದ್ರವ್ಯರಾಶಿ ಅಂತ ಕರೀತೀರಿ, ಆ ದ್ರವ್ಯರಾಶಿ ಎದಕ್ಕೆ ಎಕ್ಸಾಕ್ಟ್ಲಿ ಈಕ್ವಲ್ ಇರುತ್ತೆ ಅಂದ್ರೆ 1/12 ಆಫ್ 12th ಐಸೋಟೋಪ್. ಈ 12th ಐಸೋಟೋಪಿನ 1/12 ವ್ಯಾಲ್ಯೂಗೆ ಎಕ್ಸಾಕ್ಟ್ಲಿ ಈಕ್ವಲ್ ಇರಬೇಕು. ದಟ್ ಈಸ್ ಕಾಲ್ಡ್ ಅಟಾಮಿಕ್ ಮಾಸ್. ಎಸ್. ಅಟಾಮಿಕ್ ಮಾಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ the mass exactly equal to 1/12 the mass of one atom
ಆಫ್ ಕಾರ್ಬನ್ 12th ಐಸೋಟೋಪ್. ಒಂದು ಕಾರ್ಬನ್ 12th ಐಸೋಟೋಪ್ ಗೆ ಆ ಅಟಾಮಿಕ್ ಮಾಸ್ ಎಕ್ಸಾಕ್ಟ್ಲಿ ಈಕ್ವಲ್ ಇರುತ್ತೆ. ಎಷ್ಟಿರುತ್ತೆ? 1/12 ಗೆ ಈಕ್ವಲ್ ಆಗಿರುತ್ತೆ. 12th ಕಾರ್ಬನ್ ಐಸೋಟೋಪಿನ 1/12 ವ್ಯಾಲ್ಯೂಗೆ ಎಕ್ಸಾಕ್ಟ್ಲಿ ಈಕ್ವಲ್ ಇರುತ್ತೆ. ಅದನ್ನೇ ನಾವು ಪರಮಾಣು ದ್ರವ್ಯರಾಶಿ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನಾವು so can define like this. Yes, so definition of this one is the atomic mass can be defined as the mass exactly equal to 1/12 the mass of one atom of carbon 12th isotope. Exactly, that is considered as atomic mass. So idana definition point ಮಾಡ್ಕೊಂಡ್ಬಿಡಿ ನೀವು. Atomic mass means like this. So that's why atomic mass ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂತ ಬಳಸ್ಕೊಳ್ತೀವಿ. ಸ್ಟ್ಯಾಂಡರ್ಡ್ ಎಲಿಮೆಂಟ್ ಯಾವುದು? ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ಬಳಸ್ಕೊಳ್ತೀವಿ ಅಂದ್ರೆ ಕಾರ್ಬನ್ 12th isotope. Carbon 12th isotope is used as standard element. Standard element for calculating atomic mass of elements. Yesterday you know already elements ಅಂದ್ರೆ ಒಂದು ಯಾವುದೇ ಮೂಲ ಧಾತುವಿನ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವುದು ಸ್ಟ್ಯಾಂಡರ್ಡ್ ಎಲಿಮೆಂಟ್ ಬಳಸ್ಕೊಂತೀವಿ ಅಂತಂದ್ರೆ ನಾವು ದಿಸ್ ಕಾರ್ಬನ್ 12th. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ಹೇಳಿ ಕಾರ್ಬನ್ 12th ಐಸೋಟೋಪ್ ಅನ್ನ ಬಳಸ್ಕೊಂತೀವಿ. ಐಸೋಟೋಪ್ಸ್ ಅಂದ್ರೆ ಗೊತ್ತಾಗಿದೆ ಆಲ್ರೆಡಿ, ಸಮಸ್ಥಾನಿಗಳಂತ ನೀವೇನ್ ಕನ್ನಡದಲ್ಲಿ ಕರಿತೀರಿ ಅದನ್ನೇ ಇಂಗ್ಲಿಷ್ ನಲ್ಲಿ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಮೀನ್ಸ್ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ, ಅಟಾಮಿಕ್ ಮಾಸ್ ಡಿಫರೆಂಟ್ ಆಗಿರುತ್ತೆ. ಅದನ್ನ ನೀವು ಕನ್ನಡದಲ್ಲಿ ಏನಂತೀರಿ? ಪರಮಾಣು ಸಂಖ್ಯೆ ಒಂದಾಗಿದ್ದು ಪರಮಾಣು ರಾಶಿ, ದ್ರವ್ಯ ರಾಶಿ ಬೇರೆ ಬೇರೆ ಆಗಿರುತ್ತೆ. ಅದನ್ನ ಸಮಸ್ಥಾನಿಗಳಂತ ಹೇಗೆ ನೀವು ಕನ್ನಡದಲ್ಲಿ ಕರಿತೀರಿ ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಕಾರ್ಬನ್ 3 ಐಸೋಟೋಪ್ಸ್ ಇರುತ್ತಲ್ವಾ, ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14 ಐಸೋಟೋಪ್ಸ್. ಸೊ ಅದರಲ್ಲಿ ಕಾರ್ಬನ್ 12th isotope is used as a standard element for the calculating of atomic mass of different elements. ಬೇರೆ ಬೇರೆ ಎಲಿಮೆಂಟ್ ದ ಅಟಾಮಿಕ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಕಾರ್ಬನ್ 12th ಐಸೋಟೋಪ್ ಅನ್ನು ಬಳಸ್ತಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಸ್, ಸೊ ಹಾಗಾದ್ರೆ ಅಟಾಮಿಕ್ ಮಾಸ್ ವ್ಯಾಲ್ಯೂ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಎಸ್, ರಿಮೆಂಬರ್ one AMU. What do you mean by AMU? So AMU stands for atomic mass unit. Atomic mass unit. Yes. So nowadays this AMU has been replaced by, yes, remember one point, nowadays AMU has been replaced by U. Yes, U means is known as unified mass. ನೆನಪಿಟ್ಕೊಳ್ಳಿ. ಸೊ ನಾವು ಮೊದಲು ಇನ್ ಅರ್ಲಿಯರ್ ಡೇಸ್ ಒಂದು ಅಟಾಮಿಕ್ ಮಾಸ್ ಅನ್ನ AMU ಅಂತ ಬರೀತಾ ಇದ್ವಿ ಯೂನಿಟ್. ಬಟ್ ನೌ ಡೇಸ್ AMU ಬದಲಾಗಿ ನಾವು U ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ U is indicates what is known as unified mass. ಅಂದ್ರೆ ನೀವೇನ್ ಕನ್ನಡದಲ್ಲಿ ಏಕೀಕೃತ ಅಂತ ಕರೀತಿರಲ್ಲ, ಟೋಟಲ್ ಯೂನಿಫೈಡ್ ಮಾಸ್ ಅನ್ನ ದಿಸ್ U ಸಿಂಬಲ್ ಇಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಸ್, ನೆನಪಿಟ್ಕೊಳ್ಳಿ, AMU means atomic mass unit. So nowadays
AMU has been replaced by what? U. So AMU ಬದಲಾಗಿ ನಾವು U ಅಂತ ರಿಪ್ರೆಸೆಂಟ್ ಮಾಡ್ತಾ ಇದೀವಿ. U means that is unified mass. Yes. ಹಾಗಾದ್ರೆ 1 AMU is equal to how much? Yes. ತುಂಬಾ ಇಂಪಾರ್ಟೆಂಟ್, ಸರಿ ನೆನಪಿಟ್ಕೊಳ್ಳಿ. 1 AMU means one atomic mass unit is equal to what? 1 divided by Avogadro numbers. Avogadro's numbers. Remember, dear students? Yes. So one atomic mass unit is equal to how much? 1 divided by Avogadro's number. Andre Avogadro's number ನಿಮಗೆ ಚೆನ್ನಾಗಿ ನೆನಪಿರುತ್ತೆ. So Avogadro ಅಂತಕ್ಕಂಥದ್ದು name of the scientist. This particular value ಇದೆ. ಎಷ್ಟಿದೆ ವ್ಯಾಲ್ಯೂ? So that is equal to 1 divided by Avogadro number means 6.022 into 10 to the power 23 atoms per mole. Yes. So this Avogadro number, remember, very important. Avogadro's number means 6.022 into 10 to the power 23. It's standard value. Remember. So ಹಾಗಾದ್ರೆ ಒಂದು ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಎಷ್ಟು ಅಂತಂದ್ರೆ 1 divided by Avogadro's number. That Avogadro's number means 1 divided by 6.022 into 10 to the power 23. Yes, 1 divided by 6.022 into 10 to the 23 ಎಷ್ಟಾಗುತ್ತೆ? So 1.66056 into 10 to the power. So ಈ 23 ಮೇಲೋದಾಗ ಏನಾಗುತ್ತೆ? ಮೈನಸ್ ಎಷ್ಟಾಗುತ್ತೆ? 1 ಇರುತ್ತಂದ್ರೆ 24 gram. Yes. So 1.66056 into 10 to the power minus 24 gram ಅಂತ ಆಗುತ್ತೆ. ಇದನ್ನ ಕೆಜಿ ಅಲ್ಲಿ ಹೇಳಬೇಕಾದ್ರೆ ಹೇಗೆ ಹೇಳ್ಬಹುದು ನಾವು? So 1.66056 into 10 to the power minus 24 gram is converts into kg ಅಂತ ಮಾಡಿದಾಗ 1.66056 into 10 to the power minus 27 kg. Yes, remember. So this one, one atomic mass unit. One atomic mass unit means that is 1 divided by Avogadro's number. So that 1 divided by Avogadro's number means 6.022 into 10 to the power minus 23. In 1 divided by 6.022 into 10 to the power 23 ಮಾಡಿ ನಿಮಗೆ 1.66056 into 10 to the power minus 24 ಬರುತ್ತೆ. That is expressed in gram. If we want in kg ಅಂತಂದ್ರೆ ಅದನ್ನೇ ನಾವು 1.66056 into 10 to the power minus 27 kg ಅಂತ ಆಗುತ್ತೆ. Remember this value. Yes, very important. ಚೆನ್ನಾಗಿ ನೆನಪಿಟ್ಕೊಳ್ಳಿ. So one atomic mass unit ಅದರ ವ್ಯಾಲ್ಯೂ ಎಷ್ಟಾಗುತ್ತೆ in gram and atomic mass unit in kg. Should remember. Yes. So ಇದಾದ ಬಳಿಕ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಏನ್ ಬರುತ್ತೆ ಅಂತಂದ್ರೆ average atomic mass unit ಅಂತ ಬರುತ್ತೆ. Average atomic mass. Yes, dear students, average atomic mass. Average ಅಂದ್ರೆ ಏನು? ನೀವು ಕನ್ನಡದಲ್ಲಿ ಇದನ್ನ ಏನಂತ ಕರೀತಾರೆ? average ಆಗಿ ಎಷ್ಟಾಯ್ತು ಹೇಳಪ್ಪ ಅಂತ ಹೇಳ್ತೀರಲ್ವಾ? So average means ಸರಾಸರಿ ಅಂತ ಕರೀತೀರಿ ಕನ್ನಡದಲ್ಲಿ, ಅಲ್ಲ? ಸರಾಸರಿ ಎಷ್ಟಾಗಿದೆ ಅಂತ. So average atomic mass ಅನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. So actually average atomic mass can be calculated by using isotopes. You know already isotopes ಅಂತಂದ್ರೆ ಏನು ಅಂತ. ಆಲ್ರೆಡಿ ನಿಮ್ ಕನ್ನಡದಲ್ಲಿ ಇದನ್ನ ಐಸೋಟೋಪ್ಸ್ ಅಂತಂದ್ರೆ ಹೇಳಿದೆ ನಾನು, ಸಮಸ್ಥಾನಿಗಳು ಅಂತ ಕರೀತೀರಿ.
ಕನ್ನಡದಲ್ಲಿ ಡೆಫಿನೇಷನ್ ಗೊತ್ತಿರುತ್ತೆ ನಿಮ್ಗೆ. ಸಮಸ್ಥಾನಿಗಳು ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸಮಸ್ಥಾನಿಗಳಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಣುಗಳು, ಅವುಗಳ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ದ್ರವ್ಯರಾಶಿ ಬೇರೆ ಬೇರೆ ಆಗಿದ್ದರೆ ಅದನ್ನ ಏನಂತ ಕರಿತೀರಿ ನೀವು? ಸಮಸ್ಥಾನಿಗಳಂತ ಕರಿತೀರಿ. ಅದನ್ನ ಇಂಗ್ಲಿಷ್ ನಲ್ಲಿ ಸೊ ಸೇಮ್ two or more elements having same atomic number but a different atomic mass, those are considered as isotopes. ಈ ಐಸೋಟೋಪ್ಸ್ ಗಳದ್ದು ಎವರೇಜ್ ಅಟಾಮಿಕ್ ಮಾಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಎಸ್, ಸೊ ಫಾರ್ ಎಕ್ಸಾಂಪಲ್ ಐಸೋಟೋಪ್ಸ್ ಆಫ್ ಕಾರ್ಬನ್ ಅಂತ ಬಂದ್ಬಿಟ್ರೆ, ಕಾರ್ಬನ್ ದ ಐಸೋಟೋಪ್ಸ್ ಗಳು ಯಾವ್ಯಾವ ಇದಾವೆ? ಸೊ C612, then C613, then C614. ನೋಡಿ, ಈ ಕಾರ್ಬನ್ ಅಟಾಮಿಕ್ ನಂಬರ್ 6 ಇದೆ, ಕಾರ್ಬನ್ ಅಟಾಮಿಕ್ ನಂಬರ್ 6 ಇದೆ, ಅಟಾಮಿಕ್ ನಂಬರ್ 6 ಇದೆ, ಬಟ್ atomic mass, its atomic mass is 12, your atomic mass is 13, your atomic mass is 14. So atomic number same but atomic mass different. Those are called isotopes. ಈ ರೀತಿ ಐಸೋಟೋಪ್ಸ್ ಗಳಿದ್ದಾಗ ಇದರ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ, ಈ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ, ಈ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೊ ಪ್ರತಿಯೊಂದು ಐಸೋಟೋಪ್ಸ್ ಬೇರೆ ಬೇರೆ ಹೇಳಕ್ಕಾಗಲ್ಲ. ಅದಕ್ಕಾಗಿ ನಾವು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಅಂತ ಬಳಸ್ತಾ ಇದೀವಿ, ಅದರ ಬೇರೆ. ಅದಕ್ಕೋಸ್ಕರ ಏನಂತ ಬಳಸ್ತೀವಿ ಅಂತಂದ್ರೆ ಟೋಟಲ್ ಎವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಹಾಗಾದ್ರೆ ಎವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಹೇಗ್ ಮಾಡ್ಬೇಕು? ಹೌ ಟು ಕ್ಯಾಲ್ಕುಲೇಟ್ ಎವರೇಜ್ ಅಟಾಮಿಕ್ ಮಾಸ್? ಎಸ್, easy method is there, friends. Average atomic mass can be calculated by using the formula. What is that formula? Remember, so average atomic mass is equal to, so m1 into x1 plus m2 into x2 plus m3 into x3 plus so on mn into xn ಅಂತ ಬರೀತಾ ಇದೆ ನೋಡಿ. Yes, so divided by 100. Remember dear students, very very important. So average atomic mass ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಈ ಫಾರ್ಮುಲಾವನ್ನ ಬಳಸ್ತೀವಿ. ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳಿ. Yes, so average atomic mass can be calculated by using this formula, that average atomic mass is equal to m1 into x1 plus m2 into x2 plus m3 into x3 plus so on mn into xn. ಎಷ್ಟು ಅನ್ಲಿಮಿಟ್ ಆಗಿರುತ್ತೆ. ಅದಕ್ಕೆ ನಾನು n number of m into x, n number of x ಅಂತ ತೆಗೆದುಕೊಂಡಿದ್ದೀನಿ. So divided by 100. It is the formula. So what do you mean by m1, m2 and m3 so on? What is this? Yes, well, m1, m2, m3 are m1, m2, m3 are atomic mass of what? Isotopes. Atomic mass of isotopes. And x1, x2, x3 are relative abundance. Abundance ಅಂದ್ರೆ ಏನು? ಪರ್ಸೆಂಟೇಜ್ ಅಂತ. Yes, abundance means percentage. ಕೆಳಗಡೆ ಬರ್ಕೊಂಡ್ಬಿಡೋದು ನೀವು. Abundance means percentage. Yes, relative abundance of isotopes. What is our average atomic mass calculating formula? Average atomic mass is equal to m1 into x1 plus m2 into x2 plus m3 into x3 so on mn into xn divided by 100. It is our formula. So where m1, m2, m3 means those are atomic mass of isotopes. ಅವರು ನಿಮ್ಗೆ ಡಾಟಾ ಕೊಡ್ತಾರೆ, ಆ ಡಾಟಾದಲ್ಲಿ ಅಟಾಮಿಕ್ ಮಾಸ್ ಕೊಡ್ತಾರೆ. ಆ ಅಟಾಮಿಕ್ ಮಾಸ್ ಅಂದ್ರೆ ಏನು? ಇಲ್ಲಿ m1, m2, m3 ಅಂತ ರಿಪ್ರೆಸೆಂಟ್ ಮಾಡ್ತಾರೆ.
ಸೊ x1 x2 x3 ಅಂದ್ರೆ ಏನು ಅಂತಂದ್ರೆ ರಿಲೇಟಿವ್ ಅಬಂಡೆನ್ಸ್. ಈ ಡಾಟಾನ ಕೂಡ ನಿಮ್ಗೆ ಕೊಡ್ತಾರೆ ಪ್ರಾಬ್ಲಮ್ ನಲ್ಲಿ. ಎಸ್, ಸೊ ಅಟಾಮಿಕ್ ಮಾಸ್ ಕೊಡ್ತಾರೆ, ರಿಲೇಟಿವ್ ಅಬಂಡೆನ್ಸ್ ಕೊಡ್ತಾರೆ, ನಮ್ಗೆ ಎವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಎವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂತೀವಿ. ಎಸ್, ಹಾಗಾದ್ರೆ ಈ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಮೇಕ್ ಇಟ್ ಫಾಸ್ಟ್. ನಾನು ಅನ್ಕೊಂಡಿದ್ದೀನಿ ನಾನು ಬರ್ದಿದ್ದೆಲ್ಲ ನೀವು ಬೇಗ ಬೇಗ ನೋಟ್ಬುಕ್ ಅಲ್ಲಿ ಮೆನ್ಷನ್ ಮಾಡ್ಕೊಂತೀರಿ ಅಂತ. ಬರ್ಕೊಂಡ್ರೆ ತುಂಬಾ ಒಳ್ಳೇದು, ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು. Yes. Problem number 1. Problem number 1. Read on dear students. Problem number 1. Calculate average atomic mass of carbon. Calculate average atomic mass of carbon. Calculate average atomic mass of carbon from the following data. From the following data. Yes, so calculate average atomic mass of which one? Carbon isotopes. So from the following data, or data ಕೊಡ್ತಾರೆ, ಆ ಡಾಟಾನ ಬಳಸಿಕೊಂಡು ನಾವು ಅಟಾಮಿಕ್ ಎವರೇಜ್ ಅಟಾಮಿಕ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಏನ್ ಕೊಟ್ಟಿದ್ದಾರೆ ಡಾಟಾ ಅಂತಂದ್ರೆ, ಫಸ್ಟ್ ಒಂದು ಕಾಲಮ್ ಕೊಟ್ಟಿದ್ದಾರೆ, ಅದರಲ್ಲಿ ಐಸೋಟೋಪ್ಸ್ ಅಂತ ಬರೆದಿದ್ದಾರೆ. ಐಸೋಟೋಪ್ಸ್. ಸೊ ದೆನ್ ರಿಲೇಟಿವ್ ಅಬಂಡೆನ್ಸ್ ಅಂತ ನೆಕ್ಸ್ಟ್ ಕಾಲಮ್ ಇದೆ. ರಿಲೇಟಿವ್ ಅಬಂಡೆನ್ಸ್ ಆಮೇಲೆ ಅಟಾಮಿಕ್ ಮಾಸ್ ಅವರೇ ಕೊಟ್ಟಿದ್ದಾರೆ ನೋಡಿ, ಎವ್ರಿಥಿಂಗ್ ದೇ ಗಿವನ್ ಅಟಾಮಿಕ್ ಮಾಸ್. ಸೊ ಮೇಕ್ ಇಟ್ ಕಾಲಮ್. ಐಸೋಟೋಪ್ಸ್, ಕಾರ್ಬನ್ ಐಸೋಟೋಪ್ಸ್ ಕೊಟ್ಟಿದ್ದಾರೆ. ಯಾವ್ದಾವ್ದು ಇದೆ ಡಿಯರ್ ಸ್ಟೂಡೆಂಟ್ಸ್? C12 ಅಂತ ಇದೆ, then C13 ಐಸೋಟೋಪ್ and C14 ಕಾರ್ಬನ್. ಟೋಟಲ್ 3 ಐಸೋಟೋಪ್ಸ್ ಇದಾವಲ್ವಾ ಕಾರ್ಬನ್ ಅದ, C12, C13 and C14. ಸೊ C12 ಅದು ಅವ ರಿಲೇಟಿವ್ ಅಬಂಡೆನ್ಸ್ ಅಂದ್ರೆ ರಿಲೇಟಿವ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್, ರಿಲೇಟಿವ್ ಪರ್ಸೆಂಟೇಜ್ ಅಂತ ಕರಿತೀವಿ, ಅಥವಾ ರಿಲೇಟಿವ್ ಅಬಂಡೆನ್ಸ್. ಇಟ್ ಇಸ್ ದ ಪರ್ಸೆಂಟೇಜ್. ಹೌದಾ, ಅವ್ರಿಗೆ ಕೊಟ್ಟಿದ್ದಾರೆ ಇದನ್ನ ಪರ್ಸೆಂಟೇಜ್ ಅಲ್ಲಿ. ಎಷ್ಟು ಕೊಟ್ಟಿದ್ದಾರೆ ಇದನ್ನಂತಂದ್ರೆ C12 ಅನ್ನ 98.892. ಸೊ C13 ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ರಿಲೇಟಿವ್ ಅಬಂಡೆನ್ಸ್ 1.108 ಅಂತ ಕೊಟ್ಟಿದ್ದಾರೆ. ಸೊ ದೆನ್ C14 ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 2 × 10⁻⁻10 ಕೊಟ್ಟಿದ್ದಾರೆ. ಎಸ್,
So the relative abundance of C12 is 98.892. So C13 isotopes relative abundance is 1.108. So C14 relative abundance is 2 into 10 to the power minus 12. So ಹಾಗೆ atomic mass of C12 ಕಾರ್ಬನ್ ಎಷ್ಟಿದೆ ಅಂತಂದ್ರೆ 12 ಇದೆ. C13 atomic mass ಎಷ್ಟಿದೆ ಅಂತಂದ್ರೆ 13.00355. ಹೌದಾ? So 13.00355. Okay. So then C14 is the atomic mass ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 14.00317 ಅಂತ ಕೊಟ್ಟಿದ್ದಾರೆ. This is the given data. ಅವರು ಈ ಡಾಟಾನ ಕೊಟ್ಟಿದ್ದಾರೆ. ಈ ಒಂದು ಡಾಟಾ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಎವರೇಜ್ ಅಟಾಮಿಕ್ ಮಾಸ್ ಅಂತ ಹೇಳಿದ್ದಾರೆ. ತುಂಬಾ ಈಸಿ ಅಲ್ವಾ? ಸೊ ನಮಗೆ ಗೊತ್ತಿದೆ ಹೇಗೆ ಸಾಲ್ವ್ ಮಾಡೋದು ಇದನ್ನ ಅಂತ ಹೇಳಿ. ಸೊ go towards answer. First we know that what we know formula. What is that formula? So average atomic mass. Average atomic mass is equal to m1 into x1 plus m2 into x2 plus m3 into x3. 3 isotopes ಮಾತ್ರ ಇದೆ ಅಲ್ವಾ? So 1 2 3 3 isotopes ತೆಗೆದುಕೊಂಡಿದ್ದೀವಿ ನಾವು. Divided by what is our formula? Divided by 100. Yes. So ಇಲ್ಲಿ ಚೆನ್ನಾಗಿ ನೆನಪಿರುತ್ತೆ ನಿಮಗೆ m1 ಅಂದ್ರೆ ಏನು ಮತ್ತು x1 ಅಂದ್ರೆ ಏನು ಅಂತ. m1 means what? So mass of atomic mass of isotopes. m1 is 12, m2 is 13.00355, then m3 is 14.00134. A formula. So x1, x2, x3 means those relative abundance, respective relative abundance. So x1 ಅಂದ್ರೆ 98.892. Then x2 ಅಂತಂದ್ರೆ 1.108. x3 means 2 into 10 to the power minus 10. ಚೆನ್ನಾಗಿ ನೆನಪಿಟ್ಕೊಳ್ಳಿ. Okay. So ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಗಳನ್ನ m1 is what? 12. So 12 into x1 means what? 98.892. Yes. Then here plus is there, plus. Then what is next one? Decimals ಸ್ವಲ್ಪ ಈ ಕಡೆ ಬರ್ಕೊಂತೀನಿ ನಿಮಗೆ ಕನ್ವೀನಿಯಂಟ್ ಆಗಲಿ ಅಂತ ಹೇಳಿ. m1 ಅಂದ್ರೆ ಏನು ಅಂತ ಬರೋಣ. So that is equal to m1 means 12 into x1 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇದೆ dear students? 98.892. Okay. m1 into x1 ಮುಗೀತು. Next plus ಇದೆ plus ಹಾಕೋಣ. Next m2 means what? This 13.00355. Yes. So 13.00355 into what is x2? 1.108 means 1.108 bracket plus. Then so our m3 value is 14.00317 into what? 2 into 10 to the power minus 10 into 2 into 10 to the power minus 10. Okay, this one. So ಇವಾಗ ಏನು ಮಾಡಿ 12 into 98.892 ಮಾಡಿ ಎಷ್ಟು ಬರುತ್ತೆ ಅಂತ ಬೇಗ ಬೇಗ ಕ್ಯಾಲ್ಕುಲೇಟರ್ ತಗೊಂಡು ಮಾಡಬೇಕು ನೀವು. ಸೊ ಎಷ್ಟು ಬರುತ್ತೆ ಅಂತಂದ್ರೆ 118604 ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ದೆನ್ ಪ್ಲಸ್ 13.00355 into 1.108 ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ? I think it is 14.5
4077 ಬರುತ್ತೆ ಸರಿನಾ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು 10 ಪ್ಲಸ್ 14.00317 into 2 into 10 to the power minus 2 minus 10 ಎಷ್ಟಾಗುತ್ತೆ 0.00634 into 10 to the power minus 10 as it is again. So union ಮಾಡಿ divided by 100 ಇರುತ್ತೆ ಇದೆ ಫಾರ್ಮುಲಾದಲ್ಲಿ divided by 100. So ಈಗ ಇವು ಮೂರು ವ್ಯಾಲ್ಯೂ ಅನ್ನ ಆಡ್ ಮಾಡಿಬಿಟ್ಟು divided by 100 ಮಾಡಿ. Yes. So divided by 100 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದ್ರೆ ವ್ಯಾಲ್ಯೂ 12.011 ಅಂತ ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. Yes. 12.001. What is the unit? So U. What do you mean by U? Unified mass. Yes. Our average atomic mass of 12 means carbon. Average atomic mass of carbon is 12.011 unit. ಅದಕ್ಕೆ ನಾವು ಈ ಕಾರ್ಬನ್ 12 ಅನ್ನ ಸ್ಟ್ಯಾಂಡರ್ಡ್ ಐಸೋಟೋಪ್ಸ್ ಮೀನ್ಸ್ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ಬಳಸ್ತೀವಿ ಟೋಟಲ್ ಅಟಾಮಿಕ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಎಸ್ ಅದಕ್ಕೆ ನೆನಪಿರಲಿ ನಿಮಗೆ. ಸೊ 12.011 ಯೂನಿಟ್ means it is what is unified mass. So this much is our average atomic mass of water carbon. Yes. So ಈ ತರ ನಿಮಗೆ ಒಂದು ಡಾಟಾ ಕೊಡ್ತಾರೆ ಡಿಯರ್ ಸ್ಟೂಡೆಂಟ್ಸ್. ಡಾಟಾ ಕೊಟ್ಬಿಟ್ಟು ಅವ್ರು ಏನ್ ಮಾಡೋದು ಹೇಳ್ತಾರೆ ಅಂದ್ರೆ ಎವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಸೊ ಎವರೇಜ್ ಅಟಾಮಿಕ್ ಮಾಸ್ ಅಂದ ತಕ್ಷಣ ನಿಮ್ ಫಾರ್ಮುಲಾ ತುಂಬಾ ಚೆನ್ನಾಗಿ ನೆನಪಿರಬೇಕು. m1 into x1 plus m2 into x2 plus m3 into x2 so on. ಇಲ್ಲಿ ನಮಗೆ 3 ಐಸೋಟೋಪ್ ಇದೆ ಅದಕ್ಕೋಸ್ಕರ 3 ಅನ್ನು ಮಾತ್ರ ಬರ್ಕೋಬೇಕು divided by 100 it is formula. So here m1 means this 12. m1 m2 m3 ಅಂದ್ರೆ ನಿಮಗೆ ಗೊತ್ತಿದೆ ಅಟಾಮಿಕ್ ಮಾಸ್ ಐಸೋಟೋಪ್ಸ್ ಗಳ ಅಟಾಮಿಕ್ ಮಾಸ್. ಸೊ m1 ಅಂದ್ರೆ ಇಲ್ಲಿ 12 ಇದೆ, x1 ಅಂದ್ರೆ ಪರ್ಸೆಂಟೇಜ್ ಕಾಲಮ್ ನಲ್ಲಿ ನೋಡ್ಕೋಬೇಕು ಹೌದಾ. ಸೊ x1 means the relative abundance ಎಷ್ಟಿದೆ 98.892. So plus ಇದೆ plus. Then m2 is 13.00355 into x2 means 1.108 ಕಾಲಮ್ ಅಲ್ಲಿ ಇದೆ ನೋಡಿ ಸೆಕೆಂಡ್ ಒನ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. then plus ಇದೆ plus. m3 is 14.00317. So into where x2 means 2 into 10 to the power minus 10. So ಇದನ್ನ ಮಲ್ಟಿಪ್ಲೈ ಮಾಡಿ ನಿಮಗೆ ಇಷ್ಟು ವ್ಯಾಲ್ಯೂಸ್ ಬರುತ್ತೆ ಡಿವೈಡೆಡ್ ಬೈ 100 ಮಾಡಿ. ಈ ಫಾರ್ಮುಲಾದಲ್ಲಿ ಕೂಡ 100 ಇರುತ್ತೆ. 100 ಮಾಡಿದಾಗ 12.011 ಅಂತ ಬರುತ್ತೆ. That is expressed in unified mass. You should write U. Yes. So ಹೀಗೆ ನೀವು ಎವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಇನ್ನೊಂದು ಪ್ರಾಬ್ಲಮ್ ಕೊಡ್ತಾ ಇದ್ದೇನೆ ಇವಾಗ. ಸೆಕೆಂಡ್ ಪ್ರಾಬ್ಲಮ್ ಇದನ್ನ ತುಂಬಾ ಫಾಸ್ಟ್ ಆಗಿ ಮಾಡಬೇಕು. ಸೊ ಇದನ್ನ ಬರ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ನಾನು. ಬೇಗ ಬೇಗ ಬರ್ಕೊಳ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. Problem number 2. Impact the radiations. ಎರಡನೇ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ. Yes. So problem number 2. Calculate average
atomic mass, average atomic mass of chlorine, average atomic mass of chlorine, average atomic mass of chlorine. ಬರ್ಕೊಳ್ಳಿ ನೀವು. Using the following data. Using the following data. Using the following data. Calculate average atomic mass of chlorine by using the following data. ಈ ತರ ಕ್ವಶನ್ ಇದೆ ನೋಡಿ. Calculate average atomic mass of chlorine by using the following data ಅಂತ ಇದೆ. ಸೊ ಡಾಟಾ ಕೊಡಬೇಕಲ್ಲ, ಅವರು ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಏನ್ ಕೊಟ್ಟಿದ್ದಾರೆ? ಫಸ್ಟ್ ಟೇಬಲ್ ಈಸ್ ಮೀನ್ಸ್ ಫಸ್ಟ್ ಕಾಲಮ್, ಟೇಬಲ್ ಅಲ್ಲಿ ಮೊದಲನೇ ಕಾಲಮ್ ಐಸೋಟೋಪ್ಸ್ ಕೊಟ್ಟಿದ್ದಾರೆ. ಸೊ ಐಸೋಟೋಪ್ಸ್. ಅವರ್ ನೆಕ್ಸ್ಟ್ ಕಾಲಮ್ ಈಸ್ percentage of natural abundance ಕೊಟ್ಟಿದ್ದಾರೆ ಅವರು. Percentage of natural abundance. Natural abundance. ಇದು ತುಂಬಾ ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ಪ್ರಾಬ್ಲಮ್ ದಲ್ಲಿ ಏನ್ ಕೊಟ್ಟಿದ್ರು? ರಿಲೇಟಿವ್ ಅಬಂಡೆನ್ಸ್ ಕೊಟ್ಟಿದ್ರು. ಬಟ್ ಇಲ್ಲಿ ಪರ್ಸೆಂಟೇಜ್ ಆಫ್ ನ್ಯಾಚುರಲ್ ಅಬಂಡೆನ್ಸ್ ಕೊಟ್ಟಿದ್ದಾರೆ ಅವರು. ಇಟ್ ಇಸ್ ನಾಟ್ ರಿಲೇಟಿವ್ ಅಬಂಡೆನ್ಸ್. So next, atomic mass. Atomic mass. Yes. Chlorine ಅಂತ ಹೇಳ್ತಾರೆ. ಹೌದಾ? ಓಕೆ. ಏನ್ ಕೊಟ್ಟಿದ್ದಾರೆ? ಕ್ಲೋರಿನ್ ಎರಡು ಐಸೋಟೋಪ್ ಇದೆ. C35 ಮತ್ತು C37 ಅಂತ. Cl, not C, Cl. Chlorine 35 and chlorine 37 isotopes. ಎರಡು isotopes ಗಳಿದಾವೆ. ಇದರದ್ದು ನ್ಯಾಚುರಲ್ ಅಬಂಡೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು ಅಂದ್ರೆ 75.77 ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಈ Cl37 ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 24.23 ಕೊಟ್ಟಿದ್ದಾರೆ. 24.23, 75.77. ಇದು ನ್ಯಾಚುರಲ್ ಅಬಂಡೆನ್ಸ್ ಕೊಟ್ಟಿದ್ದಾರೆ ಅವರು. ಸೊ ದೆನ್ ಅಟಾಮಿಕ್ ಮಾಸ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 34.9689. This end 36.9659. ಇಷ್ಟು ನಮಗೆ ಏನ್ ಕೊಟ್ಟಿದ್ದಾರೆ? ಡಾಟಾ, ಗಿವನ್ ಡಾಟಾ ಕೊಟ್ಟಿದ್ದಾರೆ ಅಷ್ಟೇ. ದಿಸ್ ಇಸ್ ಅವರ್ ಪ್ರಾಬ್ಲಮ್. ಪ್ರಾಬ್ಲಮ್ದಲ್ಲಿ ಈ ರೀತಿ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಅವರೇಜ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿದರೆ, ಕೊಟ್ಟಿರುವಂತ ಡಾಟಾನ ಯೂಸ್ ಮಾಡ್ಕೊಂಡು ಎವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಂತ. ಸೊ ಎವರೇಜ್ ಅಟಾಮಿಕ್ ಮಾಸ್ ಅಲ್ಲಿ ಐಸೋಟೋಪ್ಸ್ ಗಳನ್ನು ಕೊಟ್ಟಿದ್ದಾರೆ. ಮತ್ತ ಲಾಸ್ಟ್ ಪ್ರಾಬ್ಲಮ್, ಈಗ ಪ್ರೀವಿಯಸ್ ಪ್ರಾಬ್ಲಮ್ ದಲ್ಲಿ ಏನಿತ್ತು ಅಂತಂದ್ರೆ ರಿಲೇಟಿವ್ ಅಬಂಡೆನ್ಸ್ ಇತ್ತು ಡಿಯರ್ ಸ್ಟೂಡೆಂಟ್ಸ್. ಆದ್ರೆ ಇಲ್ಲಿ ಪರ್ಸೆಂಟೇಜ್ ಆಫ್ ನ್ಯಾಚುರಲ್ ಅಬಂಡೆನ್ಸ್ ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ ವಿ ಶುಡ್ ಕನ್ವರ್ಟ್ percentage of natural abundance to relative abundance. Relative abundance ಆಗಿ ಫಸ್ಟ್ ನಾವು ಕನ್ವರ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಫಾಲೋವಿಂಗ್ ದಟ್ ಫಾರ್ಮುಲಾ. ಹಾಗಾದ್ರೆ ಫಸ್ಟ್ ರಿಲೇಟಿವ್ ಅಬಂಡೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ? ರಿಲೇಟಿವ್ ಅಬಂಡೆನ್ಸ್ is equal to natural abundance. Natural means percentage of natural abundance. Percentage of natural abundance divided by 100. It is our formula. ಇದು ತುಂಬಾ ಈಸಿ. ಹಾಗಾದ್ರೆ ಫಸ್ಟ್ ಒನ್
So relative abundance. Relative abundance of water. Relative abundance of C35. Sorry, Cl35. Chlorine 35. Calculate ಮಾಡ್ಬೇಕಲ್ವಾ? Natural percentage of natural abundance ಎಷ್ಟು ಕೊಟ್ಟಿದ್ದಾರೆ ಅವರು? 75.77 divided by 100. ಎಷ್ಟಾಗುತ್ತೆ? Calculate ಮಾಡಿ. We get 0.7577 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ ನೀವು. ಹೌದಾ? ಸೊ ಹಾಗೆ ಸೆಕೆಂಡ್ ಒನ್ relative abundance. Relative abundance of Cl37. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. What is the natural abundance of Cl37? That is 24.23 divided by 100. What is our value? It is 0.2423 ಬರುತ್ತೆ. Calculate ಮಾಡಿ. Yes. 24.23 divided by 100 ಮಾಡಿ 0.2423 ಬರ್ತಾ ಇದೆ. ಹಾಗಾದ್ರೆ ಇವಾಗ ನಮಗೆ ರಿಲೇಟಿವ್ ಅಬಂಡೆನ್ಸ್ ಗೊತ್ತಾಯ್ತು. ಎಷ್ಟು ಬರುತ್ತೆ ರಿಲೇಟಿವ್ ಅಬಂಡೆನ್ಸ್? ಇಲ್ಲೇ ಬರಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರಾಬ್ಲಮ್ ದಲ್ಲಿ ಅವ್ರು ಕೊಟ್ಟಿಲ್ಲ. ಸೊ ಹೀಗಾಗಿ ರಿಲೇಟಿವ್ ಅಬಂಡೆನ್ಸ್ ಇಲ್ಲಿ ಬಂದಿದೆ ನಮಗೆ. ಎಷ್ಟಿದೆ? 0.7577 and 0.2423. This is the relative abundance. ಒಂದು ವೇಳೆ ಅವರ ನ್ಯಾಚುರಲ್ ಅಬಂಡೆನ್ಸ್ ಅಲ್ಲಿ ಕೊಟ್ಟಿದ್ರು ಅಂತಂದ್ರೆ ನಾವು ರಿಲೇಟಿವ್ ಅಬಂಡೆನ್ಸ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ದಟ್ ನ್ಯಾಚುರಲ್ ಅಬಂಡೆನ್ಸ್ ಡಿವೈಡೆಡ್ ಬೈ 100 ಮಾಡ್ಕೋಬೇಕು, ನಮಗೆ ರಿಲೇಟಿವ್ ಅಬಂಡೆನ್ಸ್ ಬರುತ್ತೆ. So relative abundance or x1 or m1 means m1, m2, m3 are the atomic mass. x1, x2, x3 are the relative abundance, means that is percentage. ಹಾಗಾದ್ರೆ ನಮಗೆ ಎವರೇಜ್ ಮಾಲಿಕ್ಯುಲರ್ ಅಟಾಮಿಕ್ ಮಾಸ್, ಎವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಗೊತ್ತಿದೆ. ವಾಟ್ ಈಸ್ ದಟ್ ಫಾರ್ಮುಲಾ? ಎವರೇಜ್ ಅಟಾಮಿಕ್ mass is equal to m1 x1 plus m2 x2. ಗೊತ್ತಾಗಿದೆ ಅನ್ಕೊಂಡಿದ್ದೇನೆ. So this is our formula. ಯಾಕೆ m1 x1 m2 x2 ತಗೊಂಡಿದ್ದೇನೆ ಅಂದ್ರೆ ಎರಡೇ ಐಸೋಟೋಪ್ ಇದೆ ಅಲ್ವಾ, ಅದಕ್ಕೋಸ್ಕರ ಸಿಂಪಲ್ ಆಗಿ. So that is equal to m1 means what? This one means 34.9689 into relative abundance of this Cl35. ಎಷ್ಟು ಬಂದಿದೆ? 0.7577 plus. Then second one is this one, m2, 36.9659 into relative abundance of Cl37 is 0.2423. Let us multiply more. 34.9689 into 0.7577. ಮಲ್ಟಿಪ್ಲೈ ಮಾಡಿ ಎಷ್ಟು ವ್ಯಾಲ್ಯೂ ಬರುತ್ತೆ ನಿಮಗೆ? ಎಷ್ಟು ಬಂತು? ಕ್ಯಾಲ್ಕುಲೇಟ್ ಮಾಡಿ. 26.4959 plus 36.9659 into 0.2423 multiply ಮಾಡಿ ಎಷ್ಟಾಗುತ್ತೆ? 8.9568 8.9568 ಬರುತ್ತೆ ನೋಡಿ, ಚೆಕ್ ಮಾಡಿ ಫಾಸ್ಟ್. ಎಸ್,
ಇವೆರಡು ಯಾಡ್ ಮಾಡಿ ಇವಾಗ 26.4959 ಪ್ಲಸ್ 8.9568 ಎರಡು ಯಾಡ್ ಮಾಡಿ ಕೂಡಿಸ್ಬಿಡಿ ಎಷ್ಟಾಗುತ್ತೆ to get 4527 unit. What that is unified mass. So it is our average atomic mass of chlorine. Once again I will explain. So nodi dear students, our problem ee riti kodtare, calculate average atomic mass of chlorine by using the following data anta kodtare. Our data ee riti kodtare, isotopes, then percentage of natural abundance kodabodu, ilve relative abundance kodabodu. Relative abundance kodre direct ಆಗಿ ಇದೇ ವ್ಯಾಲ್ಯೂಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರ್ತೀವಿ, ಬಟ್ ಅವರು percentage of natural abundance ಅಂತ ಕೊಟ್ರೆ we should convert natural abundance to relative abundance. ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಟಾಮಿಕ್ ಮಾಸ್ ಹಾಗಾದ್ರೆ Cl35 and Cl37 these two isotopes ಕೊಟ್ಟಿದ್ದಾರೆ ಅವರು. So 75.77 natural abundance of Cl35, 24.23 natural abundance of Cl37 ಕೊಟ್ಟಿದ್ದಾರೆ. ಸೊ ಹಾಗೆ ಅಟಾಮಿಕ್ ಮಾಸ್ ಕೂಡ ಕೊಟ್ಟಿದ್ದಾರೆ. ಇದರ ಅಟಾಮಿಕ್ ಮಾಸ್ 34.9689, ಇದರ 36.9659 ಅಂತ ಕೊಟ್ಟಿದ್ದಾರೆ ವ್ಯಾಲ್ಯೂಸ್. ಇಷ್ಟು ಕೊಟ್ಮೇಲೆ ನಾವು ಏನ್ ಮಾಡ್ಬೇಕು, ಫಸ್ಟ್ ರಿಲೇಟಿವ್ ಅಬಂಡೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕಂದ್ರೆ ಅವರು ನ್ಯಾಚುರಲ್ ಅಬಂಡೆನ್ಸ್ ಕೊಟ್ಟಿದ್ದಾರೆ. ಸೊ ರಿಲೇಟಿವ್ ಅಬಂಡೆನ್ಸ್ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಏನಂದ್ರೆ ರಿಲೇಟಿವ್ ಅಬಂಡೆನ್ಸ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಆಫ್ ನ್ಯಾಚುರಲ್ ಅಬಂಡೆನ್ಸ್ ಡಿವೈಡೆಡ್ ಬೈ 100. ಇಟ್ ಈಸ್ ಅವರ್ ಫಾರ್ಮುಲಾ. ಸೊ ಹಾಗಾದ್ರೆ ರಿಲೇಟಿವ್ ಅಬಂಡೆನ್ಸ್ ಆಫ್ Cl35 ನ್ಯಾಚುರಲ್ ಅಬಂಡೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು 75.77 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 100 ಮಾಡಿದ್ರೆ 0.7511 ಬಂತು. It is our relative abundance of Cl35. Next ಹಾಗೆ relative abundance of Cl37 ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. So that is natural abundance of Cl37 is 24.23 divided by 100 ಮಾಡಿದಾಗ 0.2423 ಬರುತ್ತೆ. ಈಗ ನಮಗೆ relative abundance ಬಂತು. Next average atomic mass calculate ಮಾಡಬೇಕು. ಗೊತ್ತಿದೆ ಫಾರ್ಮುಲಾ. So average atomic mass is equal to m1 into x1 plus m2 into x2. So here m1 m2 are the atomic mass of Cl35 and Cl37. Then x1 x2 are relative abundance. That is very important here. Relative abundance of Cl35 and Cl37. Just substitute ಮಾಡಿ, simplify ಮಾಡಿ, you get 35.4527 ಬರುತ್ತೆ. ಅದನ್ನ it is expressed u by u, means that is what that is unified mass. Yes, ಹೀಗೆ atomic mass ಮತ್ತು average atomic mass ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್, ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಒನ್ ಮೋರ್ ಕಾನ್ಸೆಪ್ಟ್, that is molecular mass. ಬೇಗ ಫಾಸ್ಟ್ ಆಗಿ ನೋಡೋಣ. Next heading, molecular mass. Yes. Molecular mass. Yen molecular mass andre, what is the definition of molecular mass? Yes. Molecular mass is defined as, it is defined as total atomic mass or total sum of atomic mass of
atomic mass of sum of atomic mass of all elements. Atomic mass of all elements ಅಥವಾ all atoms ಅಂತ ಕರೀಬಹುದು. Atomic mass of all atoms present in a molecule. Present in a molecule means is defined as sum of atomic mass of all atoms. Ella atomgaladu atomic mass where there is a present in a molecule. So is called molecular mass. Is called molecular mass. ಹೌದಾ, ಚೆನ್ನಾಗಿ ನೆನಪಿಟ್ಕೊಳ್ಳಿ. So molecular mass means it is the sum of atomic mass of all atoms present in the molecule. ಒಂದು ಮಾಲಿಕ್ಯೂಲ್ ಒಳಗೆ ಯಾವ್ಯಾವ ಆಟಮ್ಸ್ ಇರುತ್ತೆ ಅವೆಲ್ಲಾ ಆಟಮ್ಸ್ ಗಳ ಒಟ್ಟು ಅಟೋಮಿಕ್ ಮಾಸ್, ಅದನ್ನೇ ನಾವು ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಹೌದಾ, ಫಾರ್ ಎಕ್ಸಾಂಪಲ್ ವಾಟರ್ ತೆಗೆದುಕೊಳ್ಳಿ, H2 ಒಳಗೆ ಯಾವ್ಯಾವ ಆಟಮ್ಸ್ ಇದಾವೆ? ಹೈಡ್ರೋಜನ್ ಆಟಮ್ ಮತ್ತು ಆಕ್ಸಿಜನ್ ಆಟಮ್ ಇದೆ. ಹೈಡ್ರೋಜನ್ ಎಷ್ಟು ಆಟಮ್ಸ್ ಇದೆ ಅದ್ರದ್ದು ಅಟೋಮಿಕ್ ಮಾಸ್ ಎಷ್ಟಾಗುತ್ತೆ, ಮತ್ತೆ ಆಕ್ಸಿಜನ್ ಎಷ್ಟು ಆಟಮ್ಸ್ ಇದಾವೆ ಅದ್ರದ್ದು ಅಟೋಮಿಕ್ ಮಾಸ್ ಎಷ್ಟಾಗುತ್ತೆ? ದ ಟೋಟಲ್ ಸಮ್. Yes, so sum of atomic mass of all atoms present in the molecule. ಇದನ್ನ ಕನ್ನಡದೊಳಗೆ ನೀವು ಏನಂತ ಕರಿತೀರಿ ಅಂತಂದ್ರೆ ಆಣ್ವಿಕ ಪರಮಾಣು ದ್ರವ್ಯರಾಶಿ ಅಂತ ಕರಿತೀವಿ ನೋಡಿ ಕನ್ನಡದಲ್ಲಿ. ಮಾಲಿಕ್ಯುಲರ್ ಮಾಸ್ ಅಂದ್ರೆ ಆಣ್ವಿಕ ದ್ರವ್ಯರಾಶಿ ಅಂತ ಕರಿತೀವಿ ಕನ್ನಡದೊಳಗೆ. ಇದನ್ನ ಆಣ್ವಿಕ ದ್ರವ್ಯರಾಶಿ ಅಂತ ಕರೀತಾರೆ, ಮಾಲಿಕ್ಯುಲರ್ ಮಾಸ್. So means it is sum of atomic mass of all atoms present in the molecule is called molecular mass. Yes, so present in molecule ಒಳಗೆ ಯಾವ atoms ಇದೆ ಆ atomಗಳ atomic mass, total atomic mass. So ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಅಂತಂದ್ರೆ ಫಸ್ಟ್ ಒಂದು ಪ್ರಾಬ್ಲಮ್ ಥ್ರೋನೇ ಸಾಲ್ವ್ ಮಾಡೋಣ. ಅದನ್ನ is problem number 1. Molecular mass ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. Problem number 1 ಏನಿದು? ಪ್ರಾಬ್ಲಮ್ ನಂಬರ್ 1 ಅಂದ್ರೆ calculate molecular mass of methane. Calculate the molecular mass of methane. Yes, ತುಂಬಾ ಸಿಂಪಲ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಡೇ ಸ್ಟೂಡೆಂಟ್ಸ್. ತುಂಬಾ ಸರಳವಾಗಿರುತ್ತೆ, ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಅಂತ ಹೇಳಿದ್ದಾರೆ. ಮೀಥೇನ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್? ದಟ್ ಇಸ್ CH4. ಹೌದಾ? ಸೊ ಈ CH4 ದು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ವೆರಿ ಸಿಂಪಲ್. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ನಾವು CH4 ದು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಹಿಯರ್? ಓನ್ಲಿ 1. ವಾಟ್ ಈಸ್ ದ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್? ಇವಾಗ ಆಲ್ರೆಡಿ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು, ಎವರೇಜ್. ಅದ್ರ ಎಷ್ಟು ಬಂದಿತ್ತು ನಮಗೆ? 12.011. ನೆನ್ಪಿಟ್ಕೊಳ್ಳಿ, ಹೌದಾ? 12.0114 ಅಂತ ಬರೀಬಹುದು. ಕ್ಯಾಲ್ಕುಲೇಟ್ ಮಾಡಿ ಕಾರ್ಬನ್ ನೆನ್ಪಿಟ್ಕೊಳ್ಳಿ. ಅಥವಾ ನೀವು ಎವರೇಜ್ 12 ಅಂತ ತಗೋಬಹುದು, ನೋ ಪ್ರಾಬ್ಲಮ್. ಎಕ್ಸಾಕ್ಟ್ ಆಗಿ ತಗೋಬೇಕಂತಂದ್ರೆ 12.0114 ಅಂತ ಬರುತ್ತೆ. ಸೊ 1 ಕಾರ್ಬನ್ ಇದೆ, 1. ಇಟ್ಸ್ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್. ಯು ಶುಡ್ ರಿಮೆಂಬರ್ ದಟ್ ಇಸ್ 12.0114 plus how many hydrogen atoms? 4 hydrogen atoms. 4 into
Atomic mass of hydrogen is 1 point, how much? 0084. 0084. It's atomic mass of hydrogen. Input for it. You minimum hydrogen linda total minimum on 30 element is the atomic mass in China. Yes. So one carbon is there, one atomic mass of carbon is 12.0114 plus 4 hydrogens are there, 4 atomic mass of hydrogen is 1.0084. You simplify ಮಾಡಿ ಎಷ್ಟು ಬರುತ್ತೆ 1 into 12.014 ಅಂದ್ರೆ as it is ಆಗಿ 12.0114 ಬರುತ್ತೆ plus 4 into 1.0084 ಮಾಡಿ ಎಷ್ಟು ಬರುತ್ತೆ how much calculate ಮಾಡಿ fast ಎಷ್ಟು ಬಂತು 4.0336 ಬರುತ್ತೆ ನೋಡಿ ಕರೆಕ್ಟಾ ಸೊ ಎರಡು ಯಾಡ್ ಮಾಡ್ಬಿಡಿ ಎಷ್ಟು ಬರುತ್ತೆ ವೆರಿ ಸಿಂಪಲ್ 16.0434 16.0434 what is it yes ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ತುಂಬಾ ಚೆನ್ನಾಗಿ ಬಿಟ್ಕೊಳ್ಳಿ CH4 ಇದೆ 1 ಕಾರ್ಬನ್ atomic mass of carbon is 12.0114 plus 4 hydrogens are there 4 into hydrogen atomic mass ನಿಮಗೆ ನೆನಪಿರಬೇಕು that is 1.00 you constant values day students ಚೆನ್ನಾಗಿ ನೆನಪಿಟ್ಕೊಂಬಿಡಿ ಇವಾಗ 12.0014 ಕಾರ್ಬನ್ 1.0184 ಅಂದ್ರೆ ನೀವು ಎವರೇಜ್ ಆಗಿ ಇದನ್ನ 12 ಅಂತ ಅನ್ಕೋಬಹುದು ಇದನ್ನ 1 ಅಂತ ಅನ್ಕೋಬಹುದು ನೋ ಪ್ರಾಬ್ಲಮ್ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಸೊ ಟೋಟಲ್ 16 ಇದು ಒಂದು ವಾಟ್ ಇಸ್ 16 ಬಂದಿದೆ ಮಾಲಿಕ್ಯುಲರ್ ಮಾಸ್ ದೆನ್ ನಾವು ಗ್ರಾಮ್ ಪರ್ ಮೋಲ್ ಅಂತ ಬರೀಬಹುದು ಎಸ್ ಯು ಅಂತ ಬರೆದರೂ ನೋ ಪ್ರಾಬ್ಲಮ್ ಗ್ರಾಮ್ ಪರ್ ಮೋಲ್ ಅಂತ ಬರೀಬಹುದು ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ಬಂದಿದೆ ಅನ್ಕೊಂಡಿದ್ದೀನಿ ನಾನು ಬೇಗ calculate molecular mass of ನಿಮ್ಗೆ ಕೊಡ್ತಾ ಇದ್ದೀನಿ ನೋಡಿ ಸಿಂಪಲ್ ಆಗಿದೆ calculate molecular mass of H2O H2O means water the molecular mass ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ತುಂಬಾ ಫಾಸ್ಟ್ ಸೊ H2O ಅಂತ ಹೇಳಿದ್ದಾರೆ ಅವರು H2O how many hydrogens dear students here 2 hydrogen into you know already atomic mass of hydrogen is 1.0084 ಅಥವಾ 1 ಅಂತ ಇಟ್ಕೋಬಹುದು ನೋ ಪ್ರಾಬ್ಲಮ್ ಪ್ಲಸ್ ಆಕ್ಸಿಜನ್ ಎಷ್ಟಿದೆ 1 ಆಕ್ಸಿಜನ್ atom ಇದೆ 1 into oxygen atomic mass is so 16.004 16.004 ನೆನಪಿಟ್ಕೊಳ್ಳಿ ಓಕೆ ಇವಾಗ ಸಿಂಪ್ಲಿಫೈ ಮಾಡಿ 2 into 1.008 for how much two into 1.0084 how much 2.0168 2.0168 plus 1 into 16.8 means as it is 16.004 ಎರಡು ಆಡ್ ಮಾಡ್ಬಿಡಿ ಎಷ್ಟು ಬರುತ್ತೆ $18.0208 U
Yes, this is molecular mass of water. Yes, ಇವಾಗ ನಾನು ನಿಮ್ಗೆ ಕೊಡ್ತೀನಿ ಒಂದು ಸಿಂಪಲ್ third problem. Problem number 3. Calculate molecular mass of glucose. Tumba important. Molecular mass of glucose. What is the molecular formula of glucose? C6H12O6. Dear students, ಕೆಲವೊಂದು ಟೈಮ್ ಅಲ್ಲಿ ಇದನ್ನ ಫಾರ್ಮುಲಾ ಕೊಡ್ತಾರೆ ಅವರು, ಕೆಲವೊಂದು ಟೈಮ್ ಅಲ್ಲಿ ಕೊಡಲ್ಲ. ನಿಮಗೆ ಕಾಮನ್ ಆಗಿ ನೆನಪಿರ್ಬೇಕು. ಗ್ಲೂಕೋಸ್ ವಾಟರ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಅವೆಲ್ಲ ಫಾರ್ಮುಲಾ ನೆನಪಿರ್ಬೇಕು ಸರ್. ಎಸ್, ಗ್ಲೂಕೋಸ್ ಹೇಳಿದ್ದಾರೆ ನೋಡಿ, ಬೇಗ ಫಾಸ್ಟ್. ಗ್ಲೂಕೋಸ್ ಅಂದ್ರೆ ಗ್ಲೂಕೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C6H12O6. Yes, so what is your answer? How many carbon atoms here? 6 carbon atoms into atomic mass of carbon is 12.0114 plus atomic mass, sorry, how many hydrogen atoms are there? 12 hydrogen atoms. 12 into atomic mass of hydrogen is 1.0084 plus how many oxygens? 6 oxygens. 6 into atomic mass of oxygen is 16.004. Yes, 6 carbons in the way 6 carbon atomic mass is 12.0014. Then plus 12 hydrogen atoms, 12 into atomic mass of hydrogen is 1.0084 plus 6 oxygen atoms, 6 into atomic mass of oxygen is 16.004. That is it. Simplify ಮಾಡಿ ಬೇಗ ಫಾಸ್ಟ್, ಎಲ್ಲ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. I will write directly answer. ನೀವು ಸಿಂಪ್ಲಿಫೈ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ. 6 into 12.0014 ಎಷ್ಟು ಬರುತ್ತೆ ಬರೀರಿ. 12 into 1.0084 ಎಷ್ಟು ಬರುತ್ತೆ ಬರೀರಿ. 6 into 16.004 ಎಷ್ಟು ಬರುತ್ತೆ. ಫಾಸ್ಟ್. This is 72.0114. Correct? Plus is 12 into 1. 12 into 1.0084 is 12.0084. As it is same 0084 plus 6 into 16.004 is 96.024. 96.024. ಕರೆಕ್ಟ್ ಆಗಿದೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. is 12.1004 ಬರುತ್ತೆ ನೋಡಿ. 12.1008 12.1008 ಬರುತ್ತೆ. ಕರೆಕ್ಟಾ? ಈ ಮೂರು ಯಾಕೆ ಮಾಡಿ ಕೂಡಿಸ್ಲಿ, ಮೂರನ್ನು ಎಷ್ಟು ಬರುತ್ತೆ? 180.1932 ಗ್ರಾಮ್ ಪರ್ ಮೋಲ್ ಬರೀಬಹುದು. ಗ್ರಾಮ್ ಪರ್ ಮೋಲ್ ಅಂತಾನು ಬರೀಬಹುದು, ನೋ ಪ್ರಾಬ್ಲಮ್. ಗ್ರಾಮ್ ಪರ್ ಮೋಲ್ ಅಂತಾನು ಬರೀಬಹುದು. ಸೊ
ಸೊ ಕಾರ್ಬನ್ 6 ರವೆ 6 ಅಟಾಮಿಕ್ ಮಾಸ್ ಬರಿಬೇಕು. ಕಾರ್ಬನ್ 12 ಹೈಡ್ರೋಜನ್ ಅಟಮ್ಸ್, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 6, ಆಕ್ಸಿಜನ್ ಅಟಮ್ಸ್, ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ is 16.004. ಸಿಂಪ್ಲಿಫೈ ಮಾಡಿ ನಿಮಗೆ ಎಷ್ಟು ಆನ್ಸರ್ ಬರುತ್ತೆ? 180.1932 U. ಮೇಕ್ ಇಟ್ ಫಾಸ್ಟ್. ಒಂದು ಹೋಮ್ವರ್ಕ್ ಕ್ವೆಶ್ಚನ್ ಕೊಡ್ಬೇಕು ಅನ್ಕೊಂಡಿದೀನಿ, ಈಗ ಫಾಸ್ಟ್ ಆಗಿ ಮಾಡಿದ್ರಿ ಅಂದ್ರೆ. ಸೊ ಪ್ರಾಬ್ಲಮ್ ನಂಬರ್ 4. Problem number 4. Calculate molecular mass of CO2. ಸಿಂಪಲ್ ಆಗಿದೆ ನೋಡಿ, ಕಾರ್ಬನ್ ಡೈಆಕ್ಸೈಡ್. ಈಗ ಇಲ್ಲೇ ಮಾಡಿಬಿಡಿ ಫಾಸ್ಟ್ ಆಗಿ ನೋಡೋಣ. CO2 ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ಟೂಡೆಂಟ್ಸ್. CO2. Okay. How many carbons here? 1 carbon into atomic mass of carbon is 12.0114 plus 2 oxygen atoms are there, 2 into oxygen atomic mass is 16.004. Simplify. 1 into 12 means as it is 12.0114 plus 2 into 16.0084 ಎಷ್ಟಾಗುತ್ತೆ ನೋಡಿ. 2 into 16.004 32.008 32.008. Yes, ಎರಡು ಆಡ್ ಮಾಡಿ ಎಷ್ಟು ಬರುತ್ತೆ? 44.0194 ಕರೆಕ್ಟಾ? 0.194 ಚೆಕ್ ಮಾಡ್ಕೊಳ್ಳಿ. ಸೊ ಹೀಗೆ ಬೇರೆ ಬೇರೆ ಕಂಪೌಂಡ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಒಂದಿಷ್ಟು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಮಾಡಿ ನಾಳೆ ದಿನ ಮತ್ತೆ ಚೆಕ್ ಮಾಡ್ತೇನೆ. ಸೊ ಫಸ್ಟ್ ಕಂಪೌಂಡ್ ಇನ್ ಯುವರ್ ಹೋಮ್ವರ್ಕ್, ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಆಫ್ H2SO4 sulfuric acid ಅಲ್ಲ. Then calculate molecular mass of HNO3 nitric acid. Calculate molecular mass of HCl. Then calculate molecular mass of KMNO4. ಇಷ್ಟು ಕಂಪೌಂಡ್ಸ್ ನೀವು ಮಾಡಬೇಕಾಗುತ್ತೆ, ಮನೆಯಲ್ಲಿ ಹೋಮ್ವರ್ಕ್ ಮಾಡಿ. ಸೊ ಹೀಗೆ ಇವತ್ತು ನಾವು ಅಟಾಮಿಕ್ ಮಾಸ್ ಅದರ ಡೆಫಿನಿಷನ್ ಮತ್ತೆ ಎವರೇಜ್ ಅಟಾಮಿಕ್ ಮಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಜೊತೆಗೆ ಮಾಲಿಕ್ಯುಲರ್ ಮಾಸ್ ಮತ್ತು ಮಾಲಿಕ್ಯುಲರ್ ಮಾಸ್ ಡೆಫಿನಿಷನ್, ಮಾಲಿಕ್ಯುಲರ್ ಮಾಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿದ್ವಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಮೀಟ್ ಆಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.